ಇಂದ ಕೇಸ್ ಬಗ್ಗೆ ಹಾಸನದಲ್ಲಿ ಏನು ಕೇಸು ಅಣ್ಣ ಯಾವಾಗಲೂ ಕೂಡ ನಾವು ಹೇಳ್ತಾ ಇದ್ದೀವಿ SIT ತಮಗೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ರೆಫರೆನ್ಸ್ ಇದೆ ಅದು ಕೆಲಸ ಮಾಡಬೇಕು. ಆ ಕೆಲಸ ಬೇಗ ಮಾಡಬೇಕು. ಎಲ್ಲ ಮಗಳಿರು ಕೂಡ ನ್ಯಾಯ ಕೊಡಬೇಕು. ಸೊ ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡಲ್ಲ. ಕಾರಣ ಏನು ಆ್ಯಕ್ಷನ್ ತಗೊಳ್ತಾರೆ ಒಂದು ಕ್ರಮ ಪ್ರಕಾರ ಅವ್ರು ತಗೊಳ್ಬೇಕು. ಆ್ಯಂಟಿಸಿಪೇಟರಿ ಬೇಲ್ ಅದು ರಿಜೆಕ್ಷನ್ ಆಯಿತು ಅವತ್ತು ಕೋರ್ಟ್ನಲ್ಲಿ. ಆ ಪ್ರಕಾರ JDSನಲ್ಲಿ ಇರುವ ನಾಯಕರು ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡಿದರು ಪೊಲೀಸವರು. ಅವರು ಏನು ಕಾನೂನು ಪ್ರಕಾರ ಮುಂದುವರಿಸ್ಕೊಂಡು ಹೋಗಬೇಕು. SIT ಆ ಕೆಲಸ ಮಾಡಲಿ. ಅಣ್ಣ ಸಿದ್ದರಾಮಯ್ಯ ಅವರು ನಮ್ಮ ಹೋಮ್ ಮಿನಿಸ್ಟರ್ ಅವರು ಇದರಲ್ಲಿ ಪೊಲಿಟಿಕಲ್ ಟೀಕೆ ಮಾಡುವುದು ಬಿಟ್ಟು ಇದರಲ್ಲಿ ಆ ಮಗಳಿರಕ್ಕೆ ರಕ್ಷಣೆ ಕೊಡುವುದು, ಆ ಮಗಳಿರಕ್ಕೂ ಬೇಗ ನ್ಯಾಯ ಕೊಡುವುದು, ಇದರಲ್ಲಿ ಅವ್ರ ಫೋಕಸ್ ಇರಬೇಕು. ಸೊ SIT ಏನು ಕ್ರಮ ತಗೊಳ್ತಾರೆ ಅದು ನ್ಯಾಯವಾಗಿ ತಗೊಳ್ಳಿ. ನಾವು ಅದು ಫೈನಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ 2-3 ತಿಂಗಳಲ್ಲಿ ಅದು ಬೇಗ ಕೋರ್ಟ್ವರೆಗೆ ತಗೊಂಡು ಹೋಗ್ತಾರೆ. ಸೊ ಅವ್ರಿಗೆ ಯಾರು ಅಡ್ಡಪಡಿಸ್ತಾ ಇಲ್ಲ. ಅಮಿತ್ ಶಾಜಿ ಸಾಹೇಬರು ಹೇಳಿದರು, ನಮ್ಮ ದೊಡ್ಡ ನಾಯಕರೆಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ನಾಯಕರು ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಔಟ್ಸೈಡರ್ ಆಗಿ ಈ ಕ್ರಮ ತಮಿಳುನಾಡಿನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಜನ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. SIT ಕ್ರಮ ತಗೊಳ್ಳಿ, ಕೆಲಸ ಮಾಡಲಿ. ನಾವು ನೋಡ್ತಾ ಇದ್ದೀವಿ ಯಾವ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಬೇಗ ಮಾಡಲಿ, ಎಲ್ಲರಿಗೂ ನ್ಯಾಯ ಕೊಡಲಿ. ತಮಗೆ ಗೊತ್ತಿರೋದನ್ನ ಯಾವಾಗಲೂ ಒಂದು ನೋಟಿಸ್ ಇಶ್ಯೂ ಮಾಡಬೇಕು, ಲುಕ್ ಔಟ್ ನೋಟಿಸ್. ಅದು ಹೈಯೆಸ್ಟ್ ಕ್ರೈಮ್ ಇರುವಾಗ ರೆಡ್ ಕಾರ್ನರ್ ನೋಟಿಸ್ ಹೇಳ್ತಾರೆ, ಫಿನಾನ್ಷಿಯಲ್ ಕ್ರೈಮ್ ಇರುವಾಗ ಇನ್ನೊಂದು ಹೇಳ್ತಾರೆ. ನಾವೆಲ್ಲ ಕೂಡ SIT ಅವರು ನೋಟಿಸ್ ಮಾಡಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ನೋಡೋಣ ಏನು ಕ್ರಮ ತಗೊಳ್ತಾರೆ, ಖಂಡಿತವಾಗಿ ತಗೊಳ್ತಾರೆ.